ಇನ್ನು 10 ಗಾಡಿ ತೋರಿಸ್ಬೇಕು ಸರ್, ಇದೊಂದು ಫೈನಲ್ ಕಸ್ಟಮರ್ ಚಾಯ್ಸ್ ಇವತ್ತು. ಹೌದಾ? ಕಸ್ಟಮರ್ ಬಂದು ಖುಷಿನ ತಗೊಂಡೋದ್ರೆ ಕಮ್ಮಿ ಮಾಡ್ಬಿಡೋಣ. ಡೀಸೆಲ್ ವೇರಿಯಂಟ್. ಹೌದು, 12,25,000 ಇಟ್ಟಿದೀವಿ ಸರ್ ಇವತ್ತು. ಆಫರ್ 11:15 ಇವತ್ತು ಫೈನಲ್ ಮಾಡ್ತಿದೀವಿ. ಎಸ್ ಸರ್. ಸರ್ ನೋಡಿ, ಈಗ ನಮ್ ಕಸ್ಟಮರ್ ಏನ್ ಗೊತ್ತಾ, ಕಸ್ಟಮರ್ ತುಂಬಾ ಜನ ಬರ್ತಾರೆ ಡೈಲಿ. ಬಂದವರೆಲ್ಲ ತಾರ್ ಕೇಳ್ತಿದ್ರು. ತಂದು ನಿಲ್ಸಿದೀವಿ ಶೋರೂಮ್ ಅಲ್ಲಿ. 7-8 ತಿಂಗಳು ಕಾಯ್ಬೇಕು. ನಮ್ಮ ಹತ್ರ ರೆಡಿ ಇದೆ. ಡೀಸೆಲ್ ಗಾಡಿ ಫಸ್ಟ್ ಟೈಮ್ ಬಂದಿದೆ. ತುಂಬಾ 2018 ಮಾಡಲು XZ+ ಅಂತ. ಎಷ್ಟು? 5 lakhs ಲೋನ್ ಆಗುತ್ತೆ. 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಸಿಗುತ್ತೆ ಅಂತ ಹೇಳ್ತಿದ್ರೆ ಸರ್. XC500 W8 2014 ಸೆಕೆಂಡ್ ಓನರ್ ಗಾಡಿ ಸರ್. ಡೀಸೆಲ್ ಸರ್. ಇದು 10.5 ಲಕ್ಷ ಫೈನಲ್ ಮಾಡ್ಬಿಡ್ತೀವಿ ಸರ್. 10.5 ಲಕ್ಷ. 10,50,000. ಹೌದು. ಡೀಸೆಲ್ ಅಲ್ವಾ? ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್. 5,20,000 ಫೈನಲ್ ಮಾಡೋಣ. 5,20,000. ಸ್ಟಿಂಗ್ರೇ ಇದೆ 2013 ಸಿಂಗಲ್ ಓನರ್ ಗಾಡಿ ಸರ್. ಇದು ಸಿಂಗಲ್ ಓನರ್ 86,000 ಓಡಿದೆ. ತುಂಬಾ ಚೆನ್ನಾಗಿದೆ ಗಾಡಿ ಸರ್. 2019 ಮಾಡಲು. ಸಿಂಗಲ್ ಓನರ್ ಗಾಡಿ ಇದೆ ಸರ್. ಇದು 92,000 ಓಡಿದೆ. 2023 ಮಾಡಲು. ಸಿಂಗಲ್ ಓನರ್ ಗಾಡಿ. 4-5 ತಿಂಗಳು ಅಷ್ಟೇ. 249 ಇಟ್ಟಿದ್ದೀನಿ ಸರ್. ಇವತ್ತು 2,35,000 ಬಂದ್ರೆ ಕೊಟ್ಬಿಡ್ತಾರೆ. 3.5 ಸರ್. ಹಿಂಗೆ ಜಗ್ಗಿ ಒಂದು ಫೈನಲ್ ಹೇಳ್ಬಿಡಿ. 3.5 ಲಾಸ್ಟ್ ಸರ್. ಇವತ್ತು 6 ಲಕ್ಷ ಮಾಡ್ಬಿಡೋಣ ಸರ್. ಯಾವ ವೇರಿಯಂಟ್ ಸರ್ ಇದು? ಎಸ್. ಹಾಗೆ ನೆಕ್ಸ್ಟ್ ಇರೋದು ಟಾಟಾ ಬ್ರ್ಯಾಂಡ್ ಅಲ್ಲಿ ಇಂಡಿಕಾ ಸರ್. ಇಂಡಿಕಾ ಮರೀನಾ ಅಂತ. ಶರಣ್ರಿ, ಎಲ್ಲರೂ ಹೆಂಗಂದ್ರೆ ನಾನು ಆರಾಮದೀನಿ. ಮತ್ತೊಂದು ಸರ್ತಿ SB ಕಾರ್ಸಿಗೆ ಬಂದಿದ್ದೀನಿ. ಈ ಸರ್ತಿ ಒಂದು ಆಫರ್ ಮೇಲೆ ಆಫರ್ ಅಂತ ಹೇಳ್ಬೋದು. 7 ಸೀಟರ್ ನೋಡೋಕೆ ಡೈರೆಕ್ಟ್ ಆಗಿ ಎಲ್ಲೂ ಹುಡುಕೊಡಿ, ಇಲ್ಲೇ ಬನ್ನಿ. ಒಂದು 10ರಿಂದ 11 ಗಾಡಿಗಳು ನೋಡೋ ಸಿಗುತ್ತೆ. ಗ್ಯಾಸ್ ತಗೊಳ್ಳಿ, ಇಮಿಡಿಯೇಟ್ ಡೆಲಿವರಿ ತಗೊಳ್ಳಿ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಸರ್ ನಾವು ವೆಲ್ಕಮ್ ಮಾಡೋಣ ಸರ್. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಸರ್. ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಆರಾಮ? ಏನ್ ಸರ್ ಬೇಕಾಗಿ ಕಸ್ಟಮರ್ಗೆ ಬೇಕಾಗಿರೋ ಗಾಡಿ ಅಂತ ತರಿಸಿದ್ದೀರಾ? ಕಾರ್ ಇದೆ, ನೆಕ್ಸಾನ್ ಇದೆ ಸರ್. ನೆಕ್ಸಾನ್ ಇದೆ, ತಾರ್ ಇದೆ, 3 ಎರ್ಟಿಗಾ ಇದೆ. ಟೋಟಲಿ ಸರ್ 7 ಸೀಟರ್ ಹುಡುಕ್ತಾ ಇರೋರಿಗೆ 11 ಗಾಡಿ ನಮ್ಮ ಹತ್ರ ಇದೆ ಸರ್ ಇವತ್ತು. ಅದ್ರ ಜೊತೆಗೆ ಬೇರೆ ಆಫರ್ ಆಫರ್ಸ್, ಬಂಪರ್ ಆಫರ್ ಇಟ್ಟಿದೀವಿ ಇವತ್ತು ಕಮ್ಮಿ ರೇಟ್ಗೆ. ಕಸ್ಟಮರ್ ಬನ್ನಿ, ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀವಿ. ತಗೊಂಡೋಗಿ ಖುಷಿಯಾಗಿ ತಗೊಂಡೋಗಿ ಓಡಿಸಿ ಬೇರೆಯವ್ರಿಗೆ ಹೇಳಿ ಕರ್ಕೊಂಡ್ ಬನ್ನಿ ಸರ್. ಸೂಪರ್ ಸರ್. ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಸರ್? ಸರ್ ಇವತ್ತು 65ರಿಂದ 70 ಗಾಡಿ ಇದೆ ಸರ್ ಇವತ್ತು. ಪ್ರೈಸಿಂಗ್ ಸ್ಟಾರ್ಟ್ ಆಗೋದು ಸ್ಟಾರ್ಟಿಂಗ್ 1,25,000 ಇಂದ ಸರ್. 1,25,000 ಸಿಗುತ್ತೆ. 16,500 ಸ್ಟಾರ್ಟ್ ಆಗುತ್ತೆ. 16,500. ಹೌದು. ಸೂಪರ್ ಸರ್. ಅಂಡ್ ಲೋನ್ಗೆ ಹೋಗೋದ್ರೆ ಆಲ್ ಓವರ್ ಕರ್ನಾಟಕ ಮಾಡ್ತೀವಿ ಸರ್. ಓಕೆ. ನಿಮ್ ಸಿವಿಲ್ ಚೆನ್ನಾಗಿರ್ಬೇಕು, ಇಲ್ಲ ನಿಮ್ ಸ್ವಂತ ಮನೆ ಪಾಣಿ ಏನಿದೆ ತಗೊಂಬನ್ನಿ, ಎಲ್ರಿಗೂ ಲೋನ್ ಮಾಡಿಸ್ಕೊಡ್ತೀವಿ. ಖುಷಿಯಾಗಿ ಗಾಡಿ ತಗೊಂಡೋಗಿ ಎಲ್ರಿಗೂ ಹೇಳಿ ಒಂದ್ಸತಿ ವಿಸಿಟ್ ಮಾಡಿ ಸರ್. ಮತ್ತೊಂದು ಹೇಳ್ತೀನಿ, ಸಿಬಿಲ್ ನಿಮ್ದು ಚೆನ್ನಾಗಿದ್ರೆ ನಿಮ್ಗೆ 0 ಡೌನ್ ಪೇಮೆಂಟ್ ಅಲ್ಲೂ ಗಾಡಿ ಸಿಗುತ್ತೆ ಅಂತ ಹೇಳ್ತಿದ್ದೀನಿ. ಮತ್ತೊಂದ್ ಸರ್ತಿ ಸಿಬಿಲ್ ಚೆನ್ನಾಗಿರ್ಬೇಕು, ಒತ್ತಿ ಹೇಳ್ತಿದ್ದೀನಿ ಇದನ್ನ ನಿಮ್ಗೆ. ಅಂಡ್ ನಾವು 0 ಡೌನ್ ಪೇಮೆಂಟ್ ಗಾಡಿ ಸಿಗುತ್ತಾ? ಅಲ್ಲ, ನಿಮ್ದು ಡಾಕ್ಯುಮೆಂಟ್ ಮಾತಾಡುತ್ತೆ ಅಲ್ಲಿ. ಹೌದಾ ಅಲ್ವಾ ಸರ್? ಹೌದು ಸರ್. ಅಂಡ್ ಎಷ್ಟು ಗಾಡಿ ಬೇಕು ನಿಮ್ಗೆ, ಯಾವ ಗಾಡಿ ಬೇಕು ಬಂದ್ ಮಾತಾಡಿ, ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಇಲ್ಲಿ 100ರಿಂದ ಮೋರ್ ದನ್ 100 ಗಾಡಿ ಸಿಗುತ್ತೆ. ಇಲ್ಲಿ ಸಿಕ್ಕಿಲ್ಲ ಅಂದ್ರೂ ಮತ್ತೊಂದು ಸ್ಟಾಕ್ ಕೊಡ್ತೀವಿ. ಅಂಡ್ ಅದೇ ಹೇಳಿದ್ನಲ್ಲ, ಒಂದು 1 ಲಕ್ಷದಿಂದ ಸ್ಟಾರ್ಟ್ ಆಗ್ಬಿಟ್ಟು ಆಲ್ಮೋಸ್ಟ್ 16-17 ಲಕ್ಷವರೆಗೆ ಗಾಡಿಗಳಿರುತ್ತೆ. ಆಲ್ ಓವರ್ ಕರ್ನಾಟಕ ಹೋಗುತ್ತೆ ಸರ್. ಅಡ್ರೆಸ್ SB ಕಾರ್ ಸರ್. ಇದು ಮೇನ್ ರೋಡ್ ಅಲ್ಲೇ ಇದೆ, ಎಲ್ಲೂ ಹುಡುಕಂಗಿಲ್ಲ. ಈ ಕಡೆ ಕಾರಂಜಿ ದಾಬಾ, ಈ ಕಡೆ ಟ್ರೂ ವ್ಯಾಲ್ಯೂ, ಡಿಮಾರ್ಟ್ ಆಲ್ರೆಡಿ ಮೇನ್ ರೋಡ್ ಅಲ್ಲೇ ಇದೆ. ದಯವಿಟ್ಟು ಬನ್ನಿ, ಹುಡುಕಿ ನಮ್ಗೆ ಫೋನ್ ಮಾಡಿ. ಸಿಕ್ಕಿಲ್ಲ ಅಂದ್ರೆ ಲೊಕೇಶನ್ ಸೆಂಡ್ ಮಾಡ್ತೀವಿ, ಇಲ್ಲ ಗೂಗಲ್ ಅಲ್ಲಿ ಸರ್ಚ್ ಮಾಡಿ SB ಕಾರ್ ಅಂತ ಸಿಗುತ್ತೆ. ಒಂದ್ಸತಿ ವಿಸಿಟ್ ಮಾಡಿ ಗಾಡಿ ತಗೊಂಡೋಗಿ ಖುಷಿಯಾಗಿ ಹೋಗಿ. ಎಕ್ಸಾಕ್ಟ್ಲಿ ಸರ್. ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಡೆಫಿನೆಟ್ ಸರ್. ಫ್ರೇಮ್ ಗೆಟ್ಸ್ 2008 ಮಾಡಲ್ ಸರ್. ಓಕೆ. ಸೆಕೆಂಡ್ ಓನರ್. ಓಕೆ. 1,65,000 ಸರ್. 1,65,000 ಫೈನಲ್ ಮಾಡೋಣ ಸರ್. ಹೆಚ್ಚು ಕಮ್ಮಿ ಮಾಡೋಣ. 1,65,000 ಫೈನಲ್ ಆಗುತ್ತೆ. ಗಾಡಿ ನೋಡ್ಬೋದು, ಗಾಡಿ ಮಾತ್ರ ಚೆನ್ನಾಗಿದೆ. ಟೈರ್ ಕಂಡೀಷನ್ ನೋಡ್ಬೋದು. ಅಂಡ್ ರಿಡ್ಸ್ ಅಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ 4 ಬರುತ್ತಲ್ಲ ಸರ್? ಹೌದು ಸರ್. ಓಕೆ. ಓಡಿರೋದು ಸರ್ ಇದು? ಓಡಿರೋದು 72,000 ಸರ್. 72,000. 1,65,000 ಫೈನಲ್ ಮಾಡೋಣ. ಹಾಗೆ ನೆಕ್ಸ್ಟ್ ಮತ್ತೊಂದು ಸಿಂಗಲ್ ಓನರ್ ಗಾಡಿ ಅಂತ ಹೇಳ್ಬೋದು ಸರ್ ಇದು? ಸರ್ ಅಸೆಂಟ್ 2006 ಮಾಡಲಿ ಸರ್ ಇದು. ಓಕೆ. 145ಗೆ ಫೈನಲ್ ಆಗುತ್ತೆ. 1,45,000. ಹೌದು. ಓಡಿರೋದು ಸರ್ ಇದು? ಓಡಿರೋದು 82,000 ಸರ್. 89,000. ಓಕೆ. 1,45,000 ಸಿಂಗಲ್ ಓನರ್ ಗಾಡಿ. ಹಾಗೆ ನೆಕ್ಸ್ಟ್ ಮತ್ತೊಂದು ಇರೋದು ಸರ್? ಸರ್ ಆಲ್ಟೋ. ಓಕೆ. 2008 ಮಾಡಲು ಫಸ್ಟ್ FC ಇನ್ಸೂರೆನ್ಸ್ ಇದೆ ಸರ್. ಸಿಂಗಲ್ ಓನರ್? ಸಿಂಗಲ್ ಓನರ್, ಸೆಕೆಂಡ್ ಓನರ್ ಸರ್. 1,45 ಫೈನಲ್ ಮಾಡ್ತೀವಿ. ಓಡಿರೋದು ಸರ್ ಇದು 72,000 ಸರ್. 1,45,000. ಯಾವುದೇ ಗಾಡಿ ತಗೊಂಡ್ರು 1,45,000. ಹಾಗೆ ನೆಕ್ಸ್ಟ್ ಮತ್ತೊಂದು ಸರ್? ಸರ್ ಇದು 2008 ಮಾಡಲು ಹೈಟನ್ ಇದೆ ನೋಡಿ ಸರ್. ಸೆಕೆಂಡ್ ಓನರ್. ಓಕೆ. ಇನ್ಸೂರೆನ್ಸ್ ಇಲ್ಲ. 86,000 ಓಡಿದೆ ಸರ್. 1,75,000ಗೆ FC ಮಾಡ್ಕೊಡ್ತೀವಿ ಸರ್. 1,75,000ಗೆ FC ಮಾಡ್ಕೊಡ್ತೀವಿ. ಕಮ್ಮಿ ಮಾಡಿ. FC ಮಾಡ್ಬೇಕಲ್ಲ ಸರ್. 1,75,000. 75,000 ಗಾಡಿ ಮೇಲೆ ಪ್ರೈಸ್ ಆಗಿರುತ್ತೆ ಅಷ್ಟೇ, ಅಡಿಷನಲ್ ಏನೂ ಇಲ್ಲ. ಏನಿಲ್ಲ ಸರ್. ಓಕೆ. ಹಾಗೆ ಇನ್ನೊಂದು ನ್ಯಾನೋ ಇರೋದು ಸರ್? ಸರ್ ನ್ಯಾನೋ ಇದೆ ಸರ್. 2013 ಸಿಂಗಲ್ ಓನರ್ ಗಾಡಿ ಸರ್. 1,25,000 ಫೈನಲ್ ಸರ್. 1,25,000. ಓಡಿರೋದು ಸರ್ ಇದು? ಇದು ಓಡಿರೋದು ಸರ್ ಇದು 56,000 ಸರ್. ಇದು ಟ್ವಿಸ್ಟಾ? ಅಲ್ಲ, ನಾರ್ಮಲ್. ಅಲ್ಲ, ನಾರ್ಮಲ್. ಓಕೆ. 1,25,000. 1,25,000 ಓಕೆ. ಹಾಗೆ ನೆಕ್ಸ್ಟ್ ಮತ್ತೊಂದು ವೋಲ್ಕ್ಸ್ವ್ಯಾಗನ್ ಇರೋದು ಸರ್? ಸರ್ ಪೋಲೋ ಇದೆ, ಡೀಸೆಲ್ 2010 ಮಾಡಲಿ ಸರ್. ಒಳ್ಳೆ ಕಂಡೀಷನ್ ಇದೆ ಗಾಡಿ. ಕಂಫರ್ಟ್ ಲೈನ್ ಚೆನ್ನಾಗಿದೆ ಗಾಡಿ. 3 ಲಕ್ಷ ಫೈನಲ್ ಮಾಡ್ತೀನಿ ಸರ್. 3 ಲಕ್ಷ ಫೈನಲ್? 3 ಲಕ್ಷ ಫೈನಲ್. ಓಕೆ. ಓನರ್ ಸೆಕೆಂಡ್ ಓನರ್ ಸರ್. ಕಂಫರ್ಟ್ ಲೈನ್ ಆಗಿರುತ್ತೆ ನಿಮಗೆ. ಏರ್ ಬ್ಯಾಗ್ ಬಿಟ್ಟು ಎಲ್ಲ ಬರುತ್ತೆ.
ಅಂಡ್ ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್. ಓಡಿರೋದು ಎಷ್ಟು ಅಂತ ಹೇಳಿದ್ರೆ ಸರ್ ಇದು 99,000 ಸರ್. 99,000. ಹೌದು. ಹಾಗೆ ಮತ್ತೊಂದು ಸ್ಟಿಂಗ್ರೇ ಇರೋದು ಸರ್. ಸರ್ ವ್ಯಾಗನರ್ ಸ್ಟಿಂಗ್ರೇ ಇದೆ, 2013 ಸಿಂಗಲ್ ಓನರ್ ಗಾಡಿ ಸರ್ ಇದು. ಓಕೆ. ತುಂಬಾ ಚೆನ್ನಾಗಿದೆ, 89,250 ಕಿಲೋಮೀಟರ್ ಓಡಿದೆ ಸರ್. ಇದು ರನ್ನಿಂಗ್ ಇನ್ಸೂರೆನ್ಸ್ ಇದೆ ಸರ್. ಇವತ್ತು 3 ಲಕ್ಷ ಫೈನಲ್ ಮಾಡ್ತೀನಿ ಸರ್. 3.5 ಇಟ್ಟಿದ್ದೀನಿ, 3 ಲಕ್ಷ ಫೈನಲ್ ಮಾಡ್ತೀನಿ ಸರ್. 3 ಲಕ್ಷ ಫೈನಲ್ ಆಗುತ್ತೆ. ಹಾಗೆ ಮತ್ತೊಂದು ಸ್ವಿಫ್ಟ್ ನೋಡೋರಿಗೆ ಮತ್ತೊಂದು ಸ್ವಿಫ್ಟ್ ರೆಡ್ ಕಲರ್ 2006 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಇದೆ. ಓಕೆ ಸರ್ ಇದು ತುಂಬಾ ಚೆನ್ನಾಗಿದೆ, FC ರನ್ನಿಂಗ್ ಇದೆ. 249 ಇಟ್ಟಿದ್ದೀನಿ ಸರ್. ಇವತ್ತು 2,35,000 ಬಂದ್ರೆ ಕೊಟ್ಬಿಡ್ತೀನಿ. 2,35,000 ಕೊಡ್ತೀನಿ. 2,35,000ಕ್ಕೆ ನಿಮಗೆ 2006 ಮಾಡಲ್ ಸಿಂಗಲ್ ಓನರ್. ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಓಡಿರೋದು ಸರ್ ಓಡಿರೋದು 98,000 ಸರ್. ರೆಕಾರ್ಡೆಡ್. ಓಕೆ. ಕಮ್ಮಿ ಆಗುತ್ತಾ? ಒಂದು ಫೈನಲ್ ಪ್ರೈಸ್ ಹೇಳಿ ಸರ್. ಸರ್ 230 ಮಾಡ್ತೀನಿ ಸರ್. ಅಷ್ಟೇ ಸರ್. ಕಮ್ಮಿ ಮಾಡಿ ಮಾಡೋಣ ಬನ್ನಿ. ನನ್ನ ಕಡೆಯಿಂದ ಬಂದ್ರೆ ಬರ್ಲಿ ಕಸ್ಟಮರ್ ಸರ್. ಹೌದಾ? ಸರಿ ಸರ್. ಮತ್ತೊಂದು ವೋಲ್ಕ್ಸ್ವ್ಯಾಗನ್ ಹೈಲೈನ್ ಇರೋದು ಸರ್, ಡೀಸೆಲ್ ಸರ್. ಇದು 2014 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಇದೆ. 98,000 ಓಡಿದೆ ಸರ್. ತುಂಬಾ ಚೆನ್ನಾಗಿದೆ ಗಾಡಿ. ರನ್ನಿಂಗ್ ಇನ್ಸೂರೆನ್ಸ್ ಇದೆ. 6 ಲಕ್ಷ ಹಾಗೆ ಇಟ್ಟಿದೀವಿ ನಾವು. ಇವತ್ತು 5.5 ಬಂದ್ರೆ ಕೊಟ್ಬಿಡ್ತೀನಿ ಸರ್. 5,55,000. 50,000 ಲೋನ್ ಆಗೋದಾದ್ರೆ ಒಂದು ಇದು 4.5ವರೆಗೂ ಲೋನ್ ಆಗುತ್ತೆ. 1 ಲಕ್ಷ ತಗೊಂಡ್ ಬಂದ್ರೆ ಗಾಡಿ ಸಿಗುತ್ತೆ. ಅದು ಡೀಸೆಲ್ ವೇರಿಯಂಟ್ ಹೈಲೈನ್. ಓಕೆ. ಹಾಗೆ ನೆಕ್ಸ್ಟ್ ಮತ್ತೊಂದು ನ್ಯಾನೋ ಇರೋದು. ಇದು ಟ್ವಿಸ್ಟ್ ಅನ್ಕೋತೀನಿ ಸರ್ ನಾನು. ಟ್ವಿಸ್ಟ್ ಆಯ್ತು 2014 ಟ್ವಿಸ್ಟ್ ಸರ್ ಇದು. ಓಕೆ. LX ಸಾರಿ LX 2014 ಮಾಡಲು LX ಇದೆ, ಸೆಕೆಂಡ್ ಓನರ್ ಸರ್. ಇದು 45,000 ಓಡಿದೆ ಸರ್. 1,25,000 ಕೊಟ್ಬಿಡ್ತೀನಿ ಸರ್. ಅದು 1,25,000. ಇದು 1,25,000. ಓಕೆ ಸರ್. ಸ್ಯಾಂಟ್ರೋ ಇದೆ ನೋಡಿ, 2013. ಓಕೆ. ಸಿಂಗಲ್ ಓನರ್ ಗಾಡಿ ಇದೆ. ಇವತ್ತು ಮಾರ್ಕೆಟ್ ಅಲ್ಲಿ 3.5 ಆದ್ರೂ ಸಿಗಲ್ಲ ಗಾಡಿ. ನಾನು 290 ಕೊಟ್ಬಿಡ್ತೀನಿ ಸರ್. ಎಷ್ಟು? 290. 2,90,000. ಮ್ಯಾಗ್ ಎಲ್ಲ ಇದೆ, ಚೆನ್ನಾಗಿದೆ ಗಾಡಿ. ಅಡಿಷನಲ್ ಮ್ಯಾಗ್ ವೀಲ್ ಹಾಕಿದ್ದಾರೆ. ಮತ್ತೆ ಇಂಟೀರಿಯರ್ ಏನ್ ಹಾಕಿದ್ದಾರೆ ಸರ್? ಸರ್ ಇನ್ನು ಮಾಮೂಲಿ ಇಂಟೀರಿಯರ್ ಏನಿಲ್ಲ, ಅಡಿಷನ್ ಹಾಕಿದ್ದಾರೆ ಅಷ್ಟೇ. ಓಕೆ. 2,90,000 ಫೈನಲ್. 290 ಮಾಡ್ತೀನಿ ವಿತ್ ಟ್ರಾನ್ಸ್ಫರ್. 65,000 ಓಡಿದೆ ಅಷ್ಟೇ. ಜಾಸ್ತಿ ಆಯ್ತು ಮಾರ್ಕೆಟ್ ಇಂತ. ಮಾಡೋಣ ಬರ್ಲಿ ಸರ್ ಕಸ್ಟಮರ್. ಇದೇ ಫೈನಲ್ ಅಂತ ತಿಳ್ಕೊಬೇಡಿ, ಮಾಡೋಣ ಹಚ್ಕೊಂಡು. ನೆಕ್ಸ್ಟ್ ಇಟಿಯೋಸ್ ಇರೋದು ಸರ್. ಸರ್ ಇಟಿಯೋಸ್ ಇದೆ ನೋಡಿ, 2013 ಮಾಡಲು, ಸಾರಿ 11 ಮಾಡಲು, ಸೆಕೆಂಡ್ ಓನರ್. ತುಂಬಾ ಚೆನ್ನಾಗಿದೆ ಗಾಡಿ. ಇದು ಒಂದು 3.5 ಬಂದ್ರೆ ಕೊಟ್ಬಿಡ್ತೀನಿ. ಡೀಸೆಲ್ ಅಲ್ವಾ? ಪೆಟ್ರೋಲ್ ವೇರಿಯಂಟ್. 3,50,000 ಇಟಿಯೋಸ್. ಓಕೆ. ಓಡಿರೋದು 76,000. 76,000 ಗಾಡಿಗೆ 3,50,000 ಕೋಟ್ ಮಾಡ್ತಿರೋದು. ಬಂದ್ರೆ ನೆಗೋಷಿಯೇಟ್ ಆಗುತ್ತೆ, ಬಂದ್ ಮಾತಾಡಿ. ಹಾಗೆ ನೆಕ್ಸ್ಟ್ ಬೀಟ್ ಇರೋದು ಸರ್. ಬೀಟ್ ಇದೆ 2012 ಮಾಡಲು, ಸಿಂಗಲ್ ಓನರ್ ಗಾಡಿ, ಡೀಸೆಲ್. ಯಾವ ವೇರಿಯಂಟ್ ಸರ್? ಇದು LX LT. ಓಕೆ. ತುಂಬಾ ಚೆನ್ನಾಗಿದೆ ಡೀಸೆಲ್ ಗಾಡಿ ಸರ್. 2 lakhs ಫೈನಲ್ ಮಾಡ್ತೀನಿ. 2 ಲಕ್ಷ ಫೈನಲ್ ಮಾಡ್ತೀನಿ. ಓಡಿರೋದು ಸರ್ ಇದು 88,000 ಸರ್. ಒಂದು ಫೈನಲ್ 1,90,000 ಮಾಡೋಣ ಸರ್. ಆಗತ್ತಾ? ಮಾಡೋಣ. ಹಾಗೆ ನೆಕ್ಸ್ಟ್ ಗಾಡಿ ಮತ್ತೊಂದು ಸ್ವಿಫ್ಟ್ ಡಿಸೈರ್ ಇರೋದು. ಸ್ವಿಫ್ಟ್ ತೋರಿಸಿದೀವಿ. ಸ್ವಿಫ್ಟ್ ಡಿಸೈರ್ ಇದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ವಿಡಿಯೋ ಇಲ್ವಾ ಸರ್ ಇದು? ವಿಡಿಯೋ ಸರ್. ಓಕೆ. ಯಾವ ಮಾಡಲು? 2012 ಸೆಕೆಂಡ್ ಓನರ್ ಸರ್. ಓಕೆ. 88,000 ಓಡಿರೋ ಗಾಡಿ. 88,000 ಓಡಿದೆ ಗಾಡಿ. ರನ್ನಿಂಗ್ ಇನ್ಸೂರೆನ್ಸ್ ಇದೆ. ಓಕೆ ಸರ್. ಇದು 4,25,000 ಫೈನಲ್ ಮಾಡ್ಬಿಡ್ತೀನಿ ಸರ್. 4,25,000. 4,25,000. ಒಂದು 4 ಲಕ್ಷ 1 ಲಕ್ಷ ತಗೊಂಡ್ ಬಂದ್ರೆ ಲೋನ್ ಆಗುತ್ತೆ. ಲೋನ್ ಮಾಡ್ತೀವಿ. ಓಕೆ. ಹಾಗೆ ನೆಕ್ಸ್ಟ್ ಇರೋದು ಸರ್ ಕ್ರೇಟಾ. ಸರ್ ಕ್ರೇಟಾ 2016 ಮಾಡಲು, ಸೆಕೆಂಡ್ ಓನರ್ ಗಾಡಿ ಇದೆ. 98,000 ಓಡಿದೆ ಗಾಡಿ. ರನ್ನಿಂಗ್ ಇನ್ಸೂರೆನ್ಸ್ ಇದೆ. ತುಂಬಾ ಚೆನ್ನಾಗಿದೆ ಗಾಡಿ. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಸೆಕೆಂಡ್ ಓನರ್. 8,75,000 ಕೊಟ್ಬಿಡ್ತೀನಿ ಸರ್. ಇವತ್ತು ಎಷ್ಟು? 8,75,000 ಸರ್. 8,75,000 ಫೈನಲ್. ಪೆಟ್ರೋಲ್ ವೇರಿಯಂಟ್. ಲೋನ್ ಹೋಗೋದಾದ್ರೆ ಸರ್? ಲೋನ್ ಆದ್ರೆ 7 ಲಕ್ಷವರೆಗೂ ಲೋನ್ ಆಗುತ್ತೆ. 7 ಲಕ್ಷವರೆಗೆ ಲೋನ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಸನ್ನಿ ಇರೋದು ಸರ್. ಸರ್ ನಿಶಾನ್ ಸನ್ನಿ 2013 ಸಿಂಗಲ್ ಓನರ್, ಬಟನ್ ಸ್ಟಾರ್ಟ್. ಓಕೆ. ತುಂಬಾ ಚೆನ್ನಾಗಿದೆ ಗಾಡಿ. ಓಡಿರೋದು ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಡೀಸೆಲ್ ಗಾಡಿ. ಡೀಸೆಲ್ ವೇರಿಯಂಟ್. ಟೈರ್ ಕಂಡೀಷನ್ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ. ಅಂಡ್ ಇಂಟೀರಿಯರ್ ನಿಮ್ಗೆ ತೋರಿಸೋದಿಲ್ಲ, ಬಂದು ಮಾತಾಡಿ. ತುಂಬಾ ಗಾಡಿಗಳಿರುತ್ತೆ ಇವ್ರ ಹತ್ರ. ಸೊ ತುಂಬಾ ಲೆಂತ್ ಆಗುತ್ತೆ ವಿಡಿಯೋ. 1-2 ಗಾಡಿ ತೋರಿಸ್ತೀನಿ. ಇಂಟೀರಿಯರ್ ಎಲ್ಲಾ ಗಾಡಿನೂ ಇದೇ ತರ ಇಂಟೀರಿಯರ್ ಇರುತ್ತೆ. ಅಂಡ್ ವೆಲ್ ಮೇಂಟೈನ್ ಗಾಡಿಗಳೇ ಇಟ್ಟಿರ್ತಾರೆ ಅಂತ ಹೇಳ್ಬೋದು. ಒಂದು 5,000 ಜಾಸ್ತಿ ಕೊಡಿ, ಚೆನ್ನಾಗಿರೋ ಗಾಡಿ ತಗೊಂಡೋಗಿ ಅಂತ ಹೇಳ್ಬೋದು ಅಲ್ವಾ ಸರ್? 78,000 ಓಡಿದೆ ಅಷ್ಟೇ ಗಾಡಿ. ಎಸ್. ತುಂಬಾ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಗಾಡಿ ಸರ್. 3.5 ಲಕ್ಷ ಫೈನಲ್ ಮಾಡ್ತೀನಿ ಸರ್. 4 ಲಕ್ಷ ಇಟ್ಟಿದ್ದೀನಿ, 3.5 ಲಕ್ಷ ಫೈನಲ್ ಇವತ್ತು. ಓಕೆ. ನೆಕ್ಸ್ಟ್ i20 ಆಸ್ತಾ ಒಂದಿರೋದು ಸರ್. ಸರ್ 2011 ಮಾಡಲು, ಸೆಕೆಂಡ್ ಓನರ್. ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಫುಲ್ಲಿ ಟಾಪ್ ಅಂಡ್ ಗಾಡಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು ಏನಿಲ್ಲ ಅಂತ ಹೇಳಿ ಎಲ್ಲ ಆಸ್ತಾದಲ್ಲಿ ಸಿಗುತ್ತೆ. ಸೆಕೆಂಡ್ ಓನರ್. 2011 ಮಾಡಲು. ಓಡಿರೋದು ಎಷ್ಟು ಸರ್? ಸರ್ ಓಡಿರೋದು 89,000. ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಸರ್. ಪ್ರೈಸ್ ಸರ್ 3.5 ಆಗುತ್ತೆ ನೋಡಿ ಸರ್. 3,50,000 ಮಾಡೋಣ. ಒಂದು ಫೈನಲ್ ಹೋಗೋದಾದ್ರೆ ಸರ್ 3.5 ಸರ್. ಹಿಂಗೆ ಜಗ್ಗಿ ಒಂದು ಫೈನಲ್ ಹೇಳ್ಬಿಡಿ. 3.5 ಲಾಸ್ಟ್ ವಿಡಿಯೋದಲ್ಲಿ 3.80 ಹೇಳಿದೆ. ಹೆಚ್ಚು ಕಸ್ಟಮರ್ ಬರ್ಲಿ ಸರ್, ಅವ್ರ ಲೈಕ್ ಹೆಚ್ಚು ಕಮ್ಮಿ ಮಾಡೋಣ ಸರ್. ಹೌದಾ? ಮಾಡೋಣ ಅಷ್ಟೇ. ಹಾಗೆ ನೀವು ವಿಡಿಯೋದಲ್ಲೇನು ಬಿಟ್ಟು ಕೊಡೋದಿಲ್ಲ ಅಂತಿದ್ದೀರಾ ಸರ್ ಈ ಸರ್ತಿ, ಯಾಕೆ? ನೆಕ್ಸ್ಟ್ ಗಾಡಿ ಸರ್ ಮತ್ತೊಂದು. ಸರ್ ಆಲ್ಟೋ ಕೇಟನ್ ಇದೆ ನೋಡಿ ಸರ್. ಎಸ್ ಹೇಳಿ. ಆಲ್ಟೋ ಕೇಟನ್ ಇದೆ 2013 ಮಾಡಲು, ಸೆಕೆಂಡ್ ಓನರ್ ಗಾಡಿ. ತುಂಬಾ ಚೆನ್ನಾಗಿದೆ. 2,89,000 ಇಟ್ಟಿದ್ದೀನಿ. ಇವತ್ತು 2,60,000ಗೆ ವಿತ್ ಟ್ರಾನ್ಸ್ಫರ್ ರೇಟ್ ಮಾಡ್ಕೊಡ್ತೀನಿ. 2,60,000. ಹೌದು ಸರ್. ಸಿಂಗಲ್ ಓನರ್. ಸೆಕೆಂಡ್ ಓನರ್. 72,000 ಹೊಡಿದೆ ಸರ್. ಯಾವ್ದು ಸರ್ ಇದು? ಸರ್ ಇದು ಆಲ್ಟೋ ಕೇಟನ್ ಆಗಿರುತ್ತೆ. ನಂಬರ್ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ. ಯಾವ ಗಾಡಿ ಬೇಕೋ ಆ ಗಾಡಿ ತಗೊಳ್ಳಿ.
ಎಸ್, ಹಾಗೆ ನೆಕ್ಸ್ಟ್ ಇರೋದು ಟಾಟಾ ಬ್ರ್ಯಾಂಡ್ ಅಲ್ಲಿ ಇಂಡಿಕಾ. ಸರ್ ಇಂಡಿಕಾ ಮರೀನಾ ಅಂತ ಸಿಗೋದು ತುಂಬಾ ರೇರು. 2005 ಮಾಡ್ಲು. ಓಕೆ, FC ರನ್ನಿಂಗ್ ಇದೆ. 89,000 ಓಡಿದೆ ಸರ್. ಇದು ಓಕೆ, 1,60,000 ಆಗುತ್ತೆ ನೋಡಿ ಸರ್. 1,60,000. ಹೌದು ಸರ್. 7 ಸೀಟರ್ ಸರ್ ಇದು? ಇಲ್ಲ ಸರ್, ಮಾಮೂಲಿ ಸೀಟರ್ ಗಾಡಿ ಇದೆ. ಹಿಂದ್ಗಡೆ ದೊಡ್ಡದಿರುತ್ತೆ ಅಷ್ಟೇ. ಓಕೆ, ನೋಡ್ಬೋದು ಹಿಂದ್ಗಡೆ ಯಾವ ತರ ಬರುತ್ತಂತ. ಅಂಡ್ ಓಡಿರೋ ರೆಕಾರ್ಡ್ ಸಿಗುತ್ತಾ ಸರ್? ರೆಕಾರ್ಡೆಡ್ ಸಿಗುತ್ತೆ. 89,000 ಇದೆ ಪ್ರೈಸ್. ಈ ತರ ಗಾಡಿಗಳು ಸಿಗಲ್ಲ. ನಮ್ಮ ಹತ್ರ ಬಂದಿದೆ ಅಪರೂಪಕ್ಕೆ. ಪ್ರೈಸ್ 1,60,000 ಕೊಟ್ಬಿಡ್ತೀನಿ ಸರ್. 1,60,000 ವಿತ್ ಟ್ರಾನ್ಸ್ಫರ್. ನೆಕ್ಸ್ಟ್ ಗಾಡಿ ಹೋಂಡಾ ಸಿಟಿ ನೋಡೋರಿಗೆ. ಸಿಟಿ 2010 ಮಾಡಲ್ ಆಟೋಮೆಟಿಕ್ ಸರ್. ಇದು ಆಟೋಮೆಟಿಕ್ ಸೆಕೆಂಡ್ ಓನರ್ ಸರ್. 3.5 ಲಕ್ಷ ಫೈನಲ್. 4 lakhs ಗಾಡಿ 3.5 ಲಕ್ಷ ಫೈನಲ್ ಮಾಡ್ತೀನಿ ಸರ್. ಓಡಿರೋದು 72,000 ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟ್ ಆಟೋಮೆಟಿಕ್. ಯಾರು ಹುಡುಕ್ತಿರೋದು ಸೆಕೆಂಡ್ ಓನರ್. 3,50,000. 3,50,000 ಬನ್ನಿ ಸರ್, ಕಸ್ಟಮರ್ ನೋಡಿದ್ರೆ ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಮಾಡೋಣ. ಓಕೆ, ಹಾಗೆ ನೆಕ್ಸ್ಟ್ ಮತ್ತೊಂದು ಈ ಸರ್ತಿ 7 ಸೀಟರ್ ಮಾನಿಯಾ ಅಂತ ಹೇಳ್ಬೋದು ಸರ್. 7 ಸೀಟರ್ದು ದೊಡ್ಡ ಇದೆ ನಮ್ಮ ಹತ್ರ ಜಾತ್ರೆ ಈ ಸಾರಿ. 11 ಗಾಡಿ ಇದೆ. ಅದ್ರಲ್ಲಿ ಫಸ್ಟ್ ಗಾಡಿ ಮಾಡ್ತಾ ಇದ್ದೀನಿ. 2010 ಸೆಕೆಂಡ್ ಓನರ್ ಗಾಡಿ ಸರ್. ತುಂಬಾ ಚೆನ್ನಾಗಿದೆ ಇನೋವಾ ಸರ್. ಇವತ್ತು 6 ಲಕ್ಷ ಮಾಡ್ಬಿಡೋಣ ಸರ್. ಯಾವ ವೇರಿಯಂಟ್ ಸರ್ ಇದು? ಸರ್ ವಿ ವರ್ಷನ್. ಅಂಡ್ ಓಡಿರೋದು ಸರ್ ಇದು? ಓಡಿರೋದು 1,76,000 ಸಿಗುತ್ತಾ? 6 ಲಕ್ಷ ಅಂತ ಹೇಳ್ತಿದ್ದೀರಾ ಸರ್. ಇದು ಓಡಿರೋದು ಹೇಳಿದೀರಾ. ಅಂಡ್ ಪೆಟ್ರೋಲ್ ಡೀಸೆಲ್? ಡೀಸೆಲ್ ಸರ್. ಡೀಸೆಲ್ ವಿ ವರ್ಷನ್ ಆಗಿರುತ್ತೆ. ಇಂಟೀರಿಯರ್ ಎಲ್ಲ ನಿಮ್ಗೆ ಬಂದ್ ಮಾತಾಡಿ 6 ಲಕ್ಷ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ. ಹಂಗೆ ಮಾಡೋಣ ಸರ್, ನೆಗೋಷಿಯಬಲ್ ಮಾಡೋಣ. ಒಂದು ಫೈನಲ್ ಹೇಳ್ಬಿಡಿ. ಬನ್ನಿ ಸರ್, ಕಸ್ಟಮರ್ ಇನ್ನು 10 ಗಾಡಿ ತೋರಿಸ್ಬೇಕು ಸರ್. ಇದು ಒಂದು ಫೈನಲ್ ಕಸ್ಟಮರ್ ಚಾಯ್ಸ್ ಇವತ್ತು. ಹೌದಾ? ಕಸ್ಟಮರ್ ಬಂದು ಖುಷಿನ ತಗೊಂಡೋದ್ರೆ ಕಮ್ಮಿ ಮಾಡ್ಬಿಡೋಣ. ಹಾಗೆ ಡಸ್ಟರ್ ಇರೋದು ಸರ್. ಇದು ಮತ್ತೊಂದು ಡೀಸೆಲ್ ವೇರಿಯಂಟ್ ಗಾಡಿ ಅಂತ ಹೇಳ್ಬೋದು. ಸೆಕೆಂಡ್ ಓನರ್ ಗಾಡಿ. ಹೌದು ಸರ್. 2 ಡಸ್ಟರ್ ಇದೆ. ಅದ್ರಲ್ಲಿ ಫಸ್ಟ್ ಡಸ್ಟರ್ ಮಾಡ್ತಾ ಇದ್ದೀನಿ. 2013 ಸಿಂಗಲ್ ಓನರ್ ಗಾಡಿ ಸರ್. ಇದು 74,000 ಓಡಿದೆ. ಇವತ್ತು 480 ಕೊಡ್ತೀವಿ ಸರ್. ಯಾರು ಬೆಂಗಳೂರಲ್ಲಿ ರೇಟ್ ಕೊಡಲ್ಲ. 480ಕ್ಕೆ ನಿಮ್ಗೆ ಡಸ್ಟರ್ ಕೊಟ್ಬಿಡ್ತೀವಿ ಇವತ್ತು. ಓಕೆ, ಸೆಕೆಂಡ್ ಓನರ್. ಓಡಿರೋದು ಎಷ್ಟು ಅಂತ ಹೇಳಿದ್ರೆ? 74,000 ಸರ್ ಅಷ್ಟೇ. 4,80,000 ಫೈನಲ್. ಎಸ್ ಸರ್. ನೆಕ್ಸ್ಟ್ ಮತ್ತೊಂದು ವ್ಯಾಗನರ್ ಎಷ್ಟಿದೆ ಸರ್ ಈ ಸರ್ತಿ? ಸರ್ ವ್ಯಾಗನರ್ 3 ಇದೆ ಸರ್. 3 ಇದೆಯಾ? 5 ಇತ್ತು, 2 ಗಾಡಿ ಸೇಲ್ ಮಾಡಿದ್ರಿ? ಸೇಲ್ ಮಾಡಿದ್ವಿ. ಓಕೆ, ಈ ಗಾಡಿ ಸರ್? ಸರ್ ವ್ಯಾಗನರ್ LXi 2012 ಮಾಡಲು. ಸೆಕೆಂಡ್ ಓನರ್. LPG ವಿತ್ ಪೆಟ್ರೋಲ್. ಇದು LPG ವಿತ್ ಪೆಟ್ರೋಲ್ 2 ಇದೆ. ಓಕೆ, ತುಂಬಾ ಚೆನ್ನಾಗಿದೆ ಗಾಡಿ. 3,45,000 ಇಟ್ಟಿದ್ದೀವಿ. ಇವತ್ತು 3 ಲಕ್ಷ ಫೈನಲ್ ಮಾಡ್ತೀವಿ ಸರ್. 3 ಲಕ್ಷಕ್ಕೆ ಫೈನಲ್ ಮಾಡ್ತೀವಿ. ಒಂದು 2 ಲಕ್ಷ ತಗೊಂಡ್ಬಂದ್ರೆ 1 ಲಕ್ಷ ತಗೊಂಡ್ಬಂದ್ರೆ ಗಾಡಿ 2 ಲಕ್ಷ ಲೋನ್ ಆಗುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಮತ್ತೊಂದು ಕ್ವಿಡ್ ಇರೋದು ಸರ್. ಸರ್ ಕ್ವಿಡ್ 2016 ಸೆಕೆಂಡ್ ಓನರ್ ಗಾಡಿ. ಓಕೆ, ರನ್ನಿಂಗ್ ಇನ್ಸೂರೆನ್ಸ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. 295 ಮಾಡ್ತೀವಿ ಸರ್. 2,95,000. ಹೌದು. ಓಕೆ, 2016 ಪೆಟ್ರೋಲ್ ವೇರಿಯಂಟ್. ಯಾವ ವೇರಿಯಂಟ್ ಸರ್ ಇದು? RXL. ಹೌದು, RXL ವೇರಿಯಂಟ್ ಆಗಿರುತ್ತೆ. 2,95,000 ಆಫರ್ ಸರ್. ಇವತ್ತು ಆಫರಾ? ಹಬ್ಬ ಇಲ್ಲ ಸರ್? ಏನ್ ಆಫರ್? ಅಲ್ಲ, ಇವತ್ತು IPL ಶಾರುಖ್ ಖಾನ್ ಗೆದ್ದಲ್ಲ, ಅದಕ್ಕೆ ಆಫರ್ ಇಟ್ಬಿಟ್ಟಿದೀವಿ. ಓಕೆ, ನೆಕ್ಸ್ಟ್ ಗಾಡಿ ಮತ್ತೊಂದು ಸ್ವಿಫ್ಟ್ ಇರೋದು ಸರ್. 2016 ಮಾಡಲು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ 86,000 ಓಡಿದೆ. ತುಂಬಾ ಚೆನ್ನಾಗಿದೆ ಗಾಡಿ. ಇವತ್ತು 575 ಆಗುತ್ತೆ ಸರ್. ಸ್ವಿಫ್ಟ್ VXi ಮಾಡಲ್ ಆಗಿರುತ್ತೆ. 5,75,000 ಅಂತ ಹೇಳ್ತಿದ್ದಾರೆ. ಕಸ್ಟಮರ್ ನೋಡಿ ಹೆಚ್ಚು ಕಮ್ಮಿ ಮಾಡೋಣ ಸರ್. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಸರ್ ಮತ್ತೊಂದು i10 ಪೆಟ್ರೋಲ್ ವೇರಿಯಂಟ್. i10 ಸ್ಪೋರ್ಟ್ಸ್ 2014 ಸಿಂಗಲ್ ಓನರ್ ಗಾಡಿ. ಓಕೆ, 75,000 ಓಡಿದೆ ಗಾಡಿ. ರನ್ನಿಂಗ್ ಇನ್ಸೂರೆನ್ಸ್ ಇದೆ. ತುಂಬಾ ಚೆನ್ನಾಗಿದೆ ಗಾಡಿ. ಇವತ್ತು ಇದು 360 ಮಾಡ್ಬಿಡ್ತೀವಿ ಸರ್. ಇವತ್ತು 3,60,000. 3,89,000 ಹಿಡಿದೀವಿ. 360 ಕೊಟ್ಬಿಡ್ತೀವಿ. ಇವತ್ತು 3,50,000 ಮಾಡೋಣ ಸರ್. ನೆಕ್ಸ್ಟ್ ಗಾಡಿ ಸರ್ ಮತ್ತೊಂದು ಸ್ವಿಫ್ಟ್ ಪೆಟ್ರೋಲ್ ವೇರಿಯಂಟ್. 2023 ಮಾಡಲು. ಸಿಂಗಲ್ ಓನರ್ ಗಾಡಿ. 4-5 ತಿಂಗಳು ಅಷ್ಟೇ ಓಡಿರೋದು ಬರೀ 16,000 ಸರ್. ಬರೀ 16,000 ಸಿಂಗಲ್ ಓನರ್ ಗಾಡಿ. ರೆಕಾರ್ಡೆಡ್ ಸಿಗುತ್ತೆ. ಪ್ರೈಸ್ 7.5 ಫೈನಲ್ ರೇಟ್. ಇವತ್ತು ಪೆಟ್ರೋಲ್ ವೇರಿಯಂಟ್. ಕರೆಂಟ್ ರೇಟ್ 7,50,000 ವಿತ್ ಟ್ರಾನ್ಸ್ಫರ್. ಇವತ್ತು ಆಫರ್ 7.5 ವಿತ್ ಆಫರ್, ಟ್ರಾನ್ಸ್ಫರ್, ಬಂಪರ್ ಆಫರ್. ನೆಕ್ಸ್ಟ್ ಸ್ವಿಫ್ಟ್ ಇರೋದು ಇದು ಸ್ವಿಫ್ಟ್ 2015 ಸೆಕೆಂಡ್ ಓನರ್ ಸರ್. 2015 ಸೆಕೆಂಡ್ ಓನರ್. ಈ ಸರ್ತಿ ಸ್ವಿಫ್ಟ್ ಗಳು ಜಾಸ್ತಿ ಇದೆ. ಸ್ವಿಫ್ಟ್ ಇದೆ. 79,000 ಓಡಿದೆ. ಓಕೆ, ಚೆನ್ನಾಗಿದೆ ಗಾಡಿ. 575 ಇಟ್ಟಿದ್ದೀವಿ. ಒಂದು 560 ಮಾಡ್ಬಿಡ್ತೀವಿ. 5,75,000. ಓಕೆ, ವಿತ್ ಮ್ಯಾಗ್ವಿಲ್ ಎಲ್ಲ ತೋರಿಸ್ತೀನಿ. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ. 42 ಪಾಸಿಂಗ್ ಆಗಿರುತ್ತೆ. ಇಂಟೀರಿಯರ್ ನಿಮಗೆ ಈ ಗಾಡಿ ತೋರಿಸ್ತೀನಿ. ಚೆನ್ನಾಗಿದೆ ಇಂಟೀರಿಯರ್. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಏರ್ ಬ್ಯಾಗು ಎಲ್ಲ ಬರುತ್ತೆ. ಏರ್ ಬ್ಯಾಗ್ ಇಲ್ಲ, ಆಕ್ಚುಲಿ VXi ಮಾಡಲ್ ಆಗಿರುತ್ತೆ ನಿಮಗೆ. 2014 ಹಾಸ್ತಾ ಟಾಪ್ ಎಂಡ್ ಮಾಡಲಿದೆ ನೋಡಿ ಸರ್. ಇದು ಓಕೆ, ಗಾಡಿ ಎಲ್ಲೂ ಸಿಗೋದಿಲ್ಲ ಇವಾಗ. ಬರೀ 79,000 ಓಡಿರೋದು. 5 ಲಕ್ಷಕ್ಕೆ ಇಟ್ಟಿದ್ದೀವಿ ಗಾಡಿ. ಇವತ್ತು ಆಫರ್ ಅಲ್ಲಿ 4.5 ಕೊಟ್ಬಿಡ್ತೀನಿ ಇವತ್ತು ಸರ್. 4,50,000 ಫುಲ್ಲಿ ಟಾಪ್ ಅಂಡ್ ಗಾಡಿ. ಗ್ರ್ಯಾಂಡ್ i10 ಆಸ್ತಾ ಸೆಕೆಂಡ್ ಓನರ್. 2014 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಹೌದು. ಗಾಡಿ ಮಾತ್ರ ನೋಡಬಹುದು, ಏನು ಚೇಂಜಸ್ ಇಲ್ಲ. ಎಲ್ಲ ಗಾಡಿ ಯಾವ ತರ ಇದೆ ಅದೇ ತರ ಗಾಡಿ ತಗೊಂಡು ಓಡಿಸಬಹುದು ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಮತ್ತೊಂದು ಯಾವ್ದು ಸರ್ ಇದು? ಸರ್ ವೆನ್ಯೂ. ಹೋಂಡಾ ವೆನ್ಯೂ ಸರ್ 2019 ಮಾಡಲು. ಓಕೆ, ಸಿಂಗಲ್ ಓನರ್ ಗಾಡಿ ಇದೆ ಸರ್. ಇದು 92,000 ಓಡಿದೆ. ರೆಕಾರ್ಡೆಡ್ ಗಾಡಿ. ರೆಕಾರ್ಡೆಡ್. ಓಕೆ ಸರ್, ಇವತ್ತು 9.5 ಫೈನಲ್ ಮಾಡ್ತೀನಿ ಸರ್. 11 ಲಕ್ಷ ಗಾಡಿನ 9.5 ಕೊಡ್ತಿದೀವಿ ನೋಡಿ ಯಾರ ಇದ್ರೆ. ಇದು ಡೀಸೆಲ್ ವೇರಿಯಂಟ್. ಹೌದು, ಡೀಸೆಲ್ 19 ಸಿಂಗಲ್ ಓನರ್. ಓಡಿರೋದಂತ ಎಷ್ಟು ಹೇಳಿದ್ರೆ ಸರ್? ಇದು 92,000 ರೆಕಾರ್ಡೆಡ್.
ಓಕೆ, ಹಾಗೆ ನೆಕ್ಸ್ಟ್ ಮತ್ತೊಂದು ಸರ್ ಇನೋವಾ ಇನೋವಾ 2014 ಎಸ್. ಸೆಕೆಂಡ್ ಓನರ್ ಗಾಡಿ ಸರ್. ಹಾ, ತುಂಬಾ ಚೆನ್ನಾಗಿದೆ, ರೆಕಾರ್ಡೆಡ್ ಗಾಡಿ. ಓಕೆ. ಓಡಿರೋದು ನಿಮ್ಗೆ 1,10,000 ಸರ್. ಇದು 1,10,000 ಓಡಿ, ರನ್ನಿಂಗ್ ಇನ್ಸೂರೆನ್ಸ್ ಇದೆ, ಡೀಸೆಲ್ ವೇರಿಯಂಟ್. ಹೌದು. 12,25,000 ಇಟ್ಟಿದೀವಿ ಸರ್ ಇವತ್ತು. ಆಫರ್ 11:15 ಇವತ್ತು ಫೈನಲ್ ಮಾಡ್ತಿದೀವಿ. 11,50,000. ಹೌದು ಸರ್. 6 ಲಕ್ಷ ಬೇಕಾ, 11,50,000 ಯಾವ್ದು ಬೇಕಾ? ಬೇಕು? ಇನ್ನೂ ಗಾಡಿಗಳಿದೆ, ಇದೆಯಾ ಸರ್? ಇದೆ, ಇನ್ನೊಂದಿದೆ ಓಕೆ. ಸರ್. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್ ಮತ್ತೊಂದು ಬೊಲೆರೋ ಗನ್ ಗಾಡಿ ಅಂತ ಹೇಳ್ಬೋದು. 2 ಬುಲೆರೋ ಇದೆ ನಮ್ಮ ಹತ್ರ. ಹಾ, ಒಂದು ಬ್ಲಾಕ್ ಬ್ಯೂಟಿ, ಒಂದು ವೈಟ್ ಬ್ಯೂಟಿ. ಹಾ, ಈಗ ಬ್ಲಾಕ್ ಬ್ಯೂಟಿ ಇದೆ, 2013 ಸಿಂಗಲ್ ಓನರ್ ಗಾಡಿ ಇದೆ. ಓಕೆ. ತುಂಬಾ ಚೆನ್ನಾಗಿದೆ, 98 ರೆಕಾರ್ಡೆಡ್ ಇದೆ, ಇನ್ಸೂರೆನ್ಸ್ ಎಕ್ಸ್ಪೈರಿ ಆಗಿದೆ. ಡೀಸೆಲ್ ವೇರಿಯಂಟ್. ಹೌದು. 5,20,000 ಫೈನಲ್ ಮಾಡೋಣ. 5,20,000. ಹೌದು. ಓಕೆ, 5,20,000 ಸಿಂಗಲ್ ಓನರ್, ಡೀಸೆಲ್ ವೇರಿಯಂಟ್, 2013, 98,000 ರೆಕಾರ್ಡೆಡ್, ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದೆ, ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ. ಓಕೆ. ಹಾಗೆ ನೆಕ್ಸ್ಟ್ ಮತ್ತೊಂದು ಇರೋದು ಸರ್, ಇನ್ನೊಂದು 2022 ಬುಲೆರೋ ಸರ್. ಓಕೆ, ಹೇಳಿ. ಇದು ಜಸ್ಟ್ 1 ಲಕ್ಷ ಓಡಿದೆ, ಡೀಸೆಲ್ ವೇರಿಯಂಟ್, ರನ್ನಿಂಗ್ ಇನ್ಸೂರೆನ್ಸ್ ಇದೆ. ಇವತ್ತು 9:15 ಫೈನಲ್ ಮಾಡ್ತೀವಿ. 9.5. ಫೈನಲ್. ಓಕೆ, 9,50,000 ಓಡಿರೋದು, 99,000. ಹೌದು. ಓಕೆ, 2022 ಮಾಡಲ್ ಆಗಿರುತ್ತೆ. Single ಟಾಪ್ ಎಂಡ್, ಸಿಂಗಲ್ ಓನರ್ ಗಾಡಿ, ಟಾಪ್ ಎಂಡ್. N10. N10. ಓಕೆ. ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು XV500 ಇರೋದು ಸರ್. ಸರ್ XV500 W8 ಹಾ, 2014 ಸೆಕೆಂಡ್ ಓನರ್ ಗಾಡಿ ಸರ್. ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ. ಇವತ್ತು 8:15ಗೆ ಫೈನಲ್ ಮಾಡೋಣ ಅನ್ಕೊಂಡಿದ್ದೀವಿ. ಕಸ್ಟಮರ್ ಬಂದು ನೋಡಿದ್ರೆ ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಮಾಡ್ತೀವಿ. ಕಸ್ಟಮರೇ ನೋಡ್ತಿದಾರೆ ಅಂತ ಹೇಳ್ಬಿಟ್ಟು ಒಂದು ಫೈನಲ್ ಹೇಳಿ. ಫೈನಲ್ ಮಾಡಲಿ ಈಗ ಹೇಳಿ ಸರ್. 8:15ಗೆ ಮಾಡೋಣ ಸರ್. 8:25 ಮಾಡೋಣ ಬನ್ನಿ ಸರ್. 8,25,000 ಮಾಡೋಣ. 8 ಲಕ್ಷ 8 ಲಕ್ಷ ಬರ್ಲಿ, ಕಸ್ಟಮರ್ ಬರ್ಲಿ ಸರ್. ಬರ್ಲಿ ಮಾತಾಡಿ. ಪ್ರೈಸ್ ನಿಮ್ಗೆ ಏನ್ ಎಷ್ಟಾಗುತ್ತೆ ಅಷ್ಟು ಕೇಳಿ ನೀವು. ಪ್ರೈಸ್ ನಿಮ್ಗೆ ಇಷ್ಟ ಆದ್ರೆ ಗಾಡಿ ತಗೊಂಡೋಗೋದು, ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ ಒಂದ್ಸರ್ತಿ. ಡೀಸೆಲ್ ವೇರಿಯಂಟ್ ಅಲ್ಲ ಸರ್. ಓಡಿರೋದು ಎಷ್ಟು ಅಂತ ಹೇಳಿದ್ರೆ ಇದು ಸರ್? ಇದು 1,20,000. 1,20,000 ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಗಾಡಿ ಸರ್. ಸರ್ ಇದು ಈಗ ಒನ್ ಡಸ್ಟರ್ ತೋರಿಸಿದ್ವಿ, ಈಗ ಇನ್ನೊಂದು ಡಸ್ಟರ್ ತೋರಿಸ್ತಿದ್ದೀನಿ. 2017 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ. ಓಡಿರೋದು 98,000, ಚೆನ್ನಾಗಿದೆ. 95,000 ತುಂಬಾ ಚೆನ್ನಾಗಿದೆ ಗಾಡಿ. ರನ್ನಿಂಗ್ ಇನ್ಸೂರೆನ್ಸ್ ಇದೆ ಸರ್. 7 ಲಕ್ಷ. ಕಸ್ಟಮರ್ ಬಂದು ನೋಡ್ಲಿ, ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಮಾಡೋಣ. ಒಂದು ಈ ಗಾಡಿ ಮೇಲೆ ಒಂದು ಸಿಬಿಲ್ ಚೆನ್ನಾಗಿದ್ರೆ ಒಂದು 50,000 ತಗೊಂಡ್ರೆ ಗಾಡಿ ಸಿಗುತ್ತೆ. ಆಗುತ್ತಾ? ಬಟ್ ಸಿಬಿಲ್ ಚೆನ್ನಾಗಿರ್ಬೇಕು. ಸಿವಿಲ್ ಚೆನ್ನಾಗಿರ್ಬೇಕು. ಓಕೆ, 7,50,000. 7,50,000 ತಗೊಂಡ್ಬಂದ್ರೆ ಗಾಡಿ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್. ಸರ್ ಇನೋವಾ 2013 ಸೆಕೆಂಡ್ ಓನರ್ ಗಾಡಿ. ಒಂದು ತೋರಿಸಿದ್ರೆ 6 ಲಕ್ಷ, ಇನ್ನೊಂದು ತೋರಿಸಿದ್ರೆ 11.5 ಲಕ್ಷ. ಇದು ಎಷ್ಟು ಪ್ರೈಸ್ ಸರ್? ಸರ್ ಇದು 13 ಮಾಡಲು ಸೆಕೆಂಡ್ ಓನರ್ ಗಾಡಿ. ಇದು ಎಷ್ಟು ಓಡಿದೆ? 1,84,000 ಓಡಿದೆ ಸರ್. ಇದು 10.5 ಲಕ್ಷ ಫೈನಲ್ ಮಾಡ್ಬಿಡ್ತೀವಿ ಸರ್. 10.5 ಲಕ್ಷ. 10,50,000. ಹೌದು. ಡೀಸೆಲ್ ಅಲ್ವಾ? ಡೀಸೆಲ್ ವೇರಿಯಂಟ್. ಓಕೆ. ಯಾವ ವೇರಿಯಂಟ್? ವಿ ವರ್ಷನ್ ಆಗಿರುತ್ತೆ. ನೋಡಬಹುದು ಟೈರ್ ಕಂಡೀಷನ್ ರೆಕಾರ್ಡೆಡ್ ಸಿಗುತ್ತೆ ಈ ಗಾಡಿಗಳೆಲ್ಲ. ನೆಕ್ಸ್ಟ್ ಗಾಡಿ ಮತ್ತೊಂದು ಸರ್, ಸ್ಕಾಲಾ. ಸರ್ ಇದು 2013 ಮಾಡಲು, ಸಿಂಗಲ್ ಓನರ್, ಬಟನ್ ಸ್ಟಾರ್ಟ್. ತುಂಬಾ ಚೆನ್ನಾಗಿದೆ ಗಾಡಿ ಸರ್. ಇವತ್ತು 385 ಫೈನಲ್ ಮಾಡ್ತೀವಿ ಸರ್. 3 ಲಕ್ಷ. 4.5 ಲಕ್ಷ ಗಾಡಿ ಇಟ್ಟಿದ್ವಿ, 385 ಫೈನಲ್ ಮಾಡ್ತೀವಿ. 3,85,000 ಅಂಡ್ ಡೀಸೆಲ್ ವೇರಿಯಂಟ್ 2017 ಸಿಂಗಲ್ ಓನರ್, 74,000 ರೆಕಾರ್ಡೆಡ್ ಓಡಿರೋ ಗಾಡಿ ಆಗಿರುತ್ತೆ. ಎಸ್. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಮತ್ತೊಂದು ಸರ್. ಈಗ 2014 ನೋಡಿದ್ರಿ, 2017 W10 ಮಾಡಲು. W10 ವಿತ್ ಸನ್ ರೂಪ್, ಸಿಂಗಲ್ ಓನರ್ ಗಾಡಿ ಇದೆ. XV500. ಓಕೆ. 1,20,000 ಓಡಿದೆ ಸರ್. ರನ್ನಿಂಗ್ ಇನ್ಸೂರೆನ್ಸ್ ಇದೆ ನೋಡಿ ಸರ್. 13 ಲಕ್ಷಕ್ಕೆ ಫೈನಲ್ ಮಾಡ್ತೀವಿ ಇವತ್ತು. 13 ಲಕ್ಷಕ್ಕೆ 14 ಲಕ್ಷ ಗಾಡಿ ಇಟ್ಟಿದ್ವಿ, 13 ಲಕ್ಷ ಫೈನಲ್ ಮಾಡ್ತೀವಿ ಗಾಡಿ ಇವತ್ತು. ಲೋನ್ ಹೋಗೋದಾದ್ರೆ ಸರ್? ಲೋನ್ಗೆ ಹೋದ್ರೆ 9 ಲಕ್ಷವರೆಗೂ ಲೋನ್ ಆಗುತ್ತೆ ಸರ್. ಒಂದು 2ರಿಂದ 3 ಲಕ್ಷ ತಗೊಂಡ್ರೆ ಗಾಡಿ ತಗೊಂಡು ಹೋಗ್ಬೋದು. ಓಕೆ. ಹಾಗೆ ಮತ್ತೊಂದು ಈಕೋ ಇರೋದು ಸರ್. ಸರ್ ಈಕೋ ಇದೆ 2016 ಮಾಡಲು, ಸಿಂಗಲ್ ಓನರ್ ಗಾಡಿ. ಓಡಿರೋದು 70,000, ರನ್ನಿಂಗ್ ಇನ್ಸೂರೆನ್ಸ್ ಇದೆ ಸರ್. ಇದು 390 ಫೈನಲ್ ಮಾಡ್ತೀವಿ ಇವತ್ತು. 3,99,000. 3,90,000 ಅಂಡ್ ರನ್ನಿಂಗ್ ಎಲ್ಲ ಹೇಳಿದ್ದಾರೆ. ಹಾಗೆ ನೆಕ್ಸ್ಟ್ ನೆಕ್ಸಾನ್ ಇರೋದು ಸರ್. ಫಸ್ಟ್ ಟೈಮ್ ನಮ್ಮ ಶೋರೂಮ್ ಅಲ್ಲಿ 2ನೇ ನೆಕ್ಸಾನ್ ಮಾಡ್ತಿದೀವಿ. ಡೀಸೆಲ್ ಗಾಡಿ ಫಸ್ಟ್ ಟೈಮ್ ಬಂದಿದೆ. ತುಂಬಾ 2018 ಮಾಡಲು, XZ+ ಅಂತ 4 ವೀಲ್ ಡ್ರೈವ್ ಇರುತ್ತೆ ಇದರಲ್ಲಿ. ತುಂಬಾ ಚೆನ್ನಾಗಿದೆ ಗಾಡಿ ಸರ್. 10,000 ಮಾಡ್ತೀವಿ ಸರ್. 10,50,000. ಶೋರೂಮ್ ಪ್ರೈಸ್ ಏನಿದೆ ಸರ್? ಶೋರೂಮ್ ಪ್ರೈಸ್ ಇವಾಗ ಗಾಡಿ ಬಂದಾಗಿದ್ದು 18 ಲಕ್ಷ ಆಯ್ತು. ಓಡಿರೋದು ಸರ್ ಇದು 56,000 ರೆಕಾರ್ಡೆಡ್. 10,50,000. ಸಿಬಿಲ್ ಚೆನ್ನಾಗಿದ್ರೆ ಫುಲ್ಲಿ ಲೋನ್ ಆಗುತ್ತೆ. ಹಂಗೆ 8 ಲಕ್ಷವರೆಗೂ ಲೋನ್ ಆಗುತ್ತೆ. 8 ಲಕ್ಷದವರೆಗೆ ಲೋನ್ ಆಗುತ್ತೆ. ಬಲ್ಲಿ ಕಸ್ಟಮರ್ ಬರ್ಲಿ ಸರ್, ಇನ್ನ ನೆಗೋಷಿಯಬಲ್ ಮಾಡೋಣ. ಪ್ರೈಸ್ ನೆಗೋಷಿಯೇಟ್ ಆಗುತ್ತೆ, ಮಾಡ್ತೀವಿ. ಓಕೆ. ನೆಕ್ಸ್ಟ್ ಇದ್ರ ಹಿಂದೆ ಮತ್ತೊಂದು ಡಿಮಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು, ಥಾರ್ ಇದೆ. ಎಸ್ ಸರ್. ಸರ್ ನೋಡಿ, ಈಗ ನಮ್ಮ ಕಸ್ಟಮರ್ ಏನ್ ಗೊತ್ತಾ, ಕಸ್ಟಮರ್ ತುಂಬಾ ಜನ ಬರ್ತಾರೆ ಡೈಲಿ. ಬಂದವರೆಲ್ಲ ತಾರ್ ಕೇಳ್ತಿದ್ರು. ತಂದು ನಿಲ್ಸಿದೀವಿ ಶೋರೂಮ್ ಅಲ್ಲಿ. 7-8 ತಿಂಗಳು ಕಾಯ್ಬೇಕು. ನಮ್ಮ ಹತ್ರ ರೆಡಿ ಇದೆ. 2021 ಮಾಡಲು, ಸಿಂಗಲ್ ಓನರ್ ಗಾಡಿ ಇದೆ. ಓಡಿರೋದು 46,000. ಅದು ಡೀಸೆಲ್ ಅಲ್ಲಿ, ಡೀಸೆಲ್ ಗಾಡಿಲಿ 46,000 ಓಡಿದೆ ಗಾಡಿ. ತುಂಬಾ ಚೆನ್ನಾಗಿದೆ. 17 ಲಕ್ಷ ಇಟ್ಟಿದೀವಿ. ಇವತ್ತು 16ವರೆಗೆ ಕೊಟ್ಬಿಡ್ತೀವಿ ಸರ್. ಒಂದು ಫೈನಲ್ ಹೇಳಿ ಮಾಡೋಣ ಸರ್. ಒಂದು 5,000 ಹೆಚ್ಚು ಕಮ್ಮಿ ಮಾಡೋಣ. ಕಸ್ಟಮರ್ ಈ ಗಾಡಿ ಮೇಲೆ 5,000 ಏನ್ ಸರ್? ಒಂದು ಫೈನಲ್ ಬೆಸ್ಟ್ ಪ್ರೈಸ್ ಮಾಡ್ಕೊಡಿ. ಕಸ್ಟಮರ್ ಬಂದು ವ್ಯಾಪಾರ ಕುತ್ಕೊಂಡಾಗ ಬಿಟ್ಕೊಡಲ್ಲ, ವ್ಯವಹಾರ ಮಾಡೋಣ. ಆ ತರನ ಮಾಡೋಣ.
16,50,000 ಅಂತ ಹೇಳ್ತಿದ್ದಾರೆ. ಗಾಡಿ ನೋಡ್ಬೋದು, ಗಾಡಿ ಬಂದು ಮಾತಾಡಿ, ಗಾಡಿ ಮಾತ್ರ ಸಿಗೋದಿಲ್ಲ. ಆಕ್ಚುಲಿ ತುಂಬಾ ಜನ ಮೋಸ್ಟ್ ಡಿಮಾಂಡೆಡ್ ಗಾಡಿ ಅಂತ ಹೇಳ್ಬೋದು. ಆ ಗಾಡಿ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. 2021 46,000 ಓಡಿರೋ ಗಾಡಿ. ನಿಮ್ಗೆ ಈ ಗಾಡಿದ ಇಂಟೀರಿಯರ್ ತೋರಿಸ್ರಿ ಯಾವ ಥರ ಇದೆ ಅಂತ ನೋಡ್ಬೋದು. ಇಂಟೀರಿಯರ್ ಯಾವ ಥರ ಇದೆ ಅಂತ. ಆ್ಯಂಡ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಎಸ್. ಆ್ಯಂಡ್ ಸರ್ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಸರ್ ಯಾವ ತೋರಿಸ್ತೀರಾ? ವ್ಯಾಗನಾರು ಹೇಳಿ ಸರ್. ಈಗ 3 ವ್ಯಾಗನರ್ ಇತ್ತು, 2 ತೋರಿಸಿದೀವಿ. ಎಸ್. 3 ವ್ಯಾಗನರ್ಲಿ 2 ತೋರಿಸಿದೀವಿ. ಇದು 2021 ಮಾಡಲು VXI ಸಿಂಗಲ್ ಓನರ್ ಗಾಡಿ ಇದೆ. 56,000 ಓಡಿದೆ ಸರ್. ಇದು ಇವತ್ತು 6 ಲಕ್ಷಕ್ಕೆ ಇಟ್ಟಿದ್ದೀವಿ. 5.5 ಲಕ್ಷಕ್ಕೆ ಇವತ್ತು ಫೈನಲ್ ಮಾಡ್ತೀವಿ ಸರ್. 5,50,000 ಫೈನಲ್ ಮಾಡ್ತೀವಿ. ಪೆಟ್ರೋಲ್ ವೇರಿಯಂಟು, ಸಿಂಗಲ್ ಓನರ್. 5 ಲಕ್ಷನೂ ಲೋನ್ ಆಗುತ್ತೆ ಗಾಡಿಗೆ. ಎಷ್ಟು? 5 lakhs ಲೋನ್ ಆಗುತ್ತೆ. 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಸಿಗುತ್ತೆ ಅಂತ ಹೇಳ್ತಿದ್ರೆ. ಸೂಪರ್. ಹಾಗೆ ನೆಕ್ಸ್ಟ್ ಮತ್ತೊಂದು ಝೈಲೋ ಇರೋದು ಸರ್. ಝೈಲೋ 2010 ಸೆಕೆಂಡ್ ಓನರ್ ಗಾಡಿ ಸರ್. 98,000 ನೋಡಿದೆ ಸರ್. ಇದು 3,25,000 ಫೈನಲ್ ಮಾಡ್ತೀನಿ ಇವತ್ತು. 3,25,000. 325 ಡೀಸೆಲ್ ಅಲ್ವಾ? ಡೀಸೆಲ್ ವೇರಿಯಂಟ್ 2010 ಮಾಡಲ್ ಆಗಿರುತ್ತೆ. ಓಕೆ. ಫೋರ್ಡ್ ಫ್ಯೂಷನ್ ಸರ್. ಸರ್ ಫೋರ್ಡ್ ಫ್ಯೂಷನ್ 2008 ಮಾಡಲು. ಓಕೆ. ಅಪ್ ಟು FC 28 ವರೆಗೂ ರನ್ನಿಂಗ್ ಇದೆ. ಸಿಂಗಲ್ ಓನರ್ ಗಾಡಿ ಸರ್. ಇದು ತುಂಬಾ ಚೆನ್ನಾಗಿದೆ ಗಾಡಿ. 1,90,000 ಸರ್. ಇದು 1,90,000 ಮಾತ್ರ. 1,90,000 ನೆಗೋಷಿಯಬಲ್ ಪ್ರೈಸ್. ಹಾಗೆ ನೆಕ್ಸ್ಟ್ ಗಾಡಿ ಬ್ರಿಯೋ ಇರೋದು ಸರ್. ಸರ್ ಹೋಂಡಾ ಬ್ರಿಯೋ 2012 ಮಾಡಲು. ಸಿಂಗಲ್ ಓನರ್ ಗಾಡಿ ಇದೆ ಸರ್. ಓಕೆ ಸರ್. 42,000 ಓಡಿದೆ. ರೆಕಾರ್ಡೆಡ್ 3,50,000 ಫೈನಲ್ ಮಾಡ್ತೀವಿ. 3,50,000. ಹೌದು. ಇದ್ರ ಮೇಲೆ ಲೋನ್ ಆಗುತ್ತೆ ಸರ್. 50,000. 3 ಲಕ್ಷವರೆಗೂ ಲೋನ್ ಆಗುತ್ತೆ. ಒಂದು 50,000 ತಗೊಂಡ್ರೆ ಗಾಡಿ ಸಿಗುತ್ತೆ. ಹೋಂಡಾ ಬ್ರಿಯೋ ಐವಿಟ್ ಅಂತ ಇದು. ಓಕೆ. ಚೆನ್ನಾಗಿದೆ ಗಾಡಿ. ಓಕೆ. ನೆಕ್ಸ್ಟ್ ಗಾಡಿ ಇರೋದು ಎರ್ಟಿಗಾ ನೋಡಿ. SB ಕಾರ್. SB ಕಾರಲ್ಲಿ ಯಾವಾಗ್ಲೂ ಎರ್ಟಿಗಾ 3, 4, 5 ಇದ್ದೇ ಇರುತ್ತೆ. ಇವತ್ತು 3 ಇದೆ. ಅದ್ರಲ್ಲಿ ಒಂದು ಸ್ಪೆಷಲ್ ಎಲ್ಲೋ ಬೋರ್ಡ್ ನಿಲ್ಸಿದೀವಿ. ಎಲ್ಲೋ ಬೋರ್ಡ್ ಡ್ರೈವರ್ಸ್ಗೆ ಒಂದು ಹಬ್ಬ ಅಂತ ಹೇಳ್ಬೋದು. ಡ್ರೈವರ್ಸ್ಗೆ ಇವತ್ತು ಆಫರ್ ಕೊಡ್ತಿದೀವಿ ಸರ್. ಇವತ್ತು ಈ ಗಾಡಿ ಹೇಳಿ ಸರ್ ಯಾವ್ದು? 2015 ಸಿಂಗಲ್ ಓನರ್ ಗಾಡಿ ಸರ್. ಇದು ತುಂಬಾ ಚೆನ್ನಾಗಿದೆ ಗಾಡಿ. ಓಡಿರೋದು ನೋಡಿದ್ರೆ 95,000. ಇವತ್ತು 7,25,000 ಫೈನಲ್ ಮಾಡ್ಬಿಡ್ತೀವಿ ಸರ್. 7,25,000 ಎರ್ಟಿಗಾ VDI ವೇರಿಯಂಟ್, ಡೀಸೆಲ್ ವೇರಿಯಂಟ್ 2015 ಸಿಂಗಲ್ ಓನರ್ 98,000. 7,25,000 ಸರ್. 7,25,000 7,25,000 ನೆಗೋಷಿಯೇಟ್ ಆಗುತ್ತೆ. ಹಾಗೆ ಎಲ್ಲೋ ಬೋರ್ಡ್ ಹುಡ್ಕೋರ್ಗೆ ಒಂದು ಗಾಡಿ ಇದೆ ಸರ್. ಸರ್ 2015 ಡೀಸೆಲ್ ವೇರಿಯಂಟ್ ZDI ಇದು. ಓಕೆ. ಟಾಪ್ ಎಂಡ್ ಇದು. ಎಲ್ಲೋ ಬೋರ್ಡ್ 83,000 ರನ್ನಿಂಗ್ ಆಗಿದೆ ಇದು. ಇವತ್ತು ಇದಕ್ಕೆ 5,65,000 ಕೊಟ್ಬಿಡ್ತೀವಿ. 5,65,000 5,65,000 ರನ್ನಿಂಗ್ FC ಇದೆ. ಅಪ್ ಟು 1 ಇಯರ್ ಇನ್ನ FC ಇದೆ. 5,65,000 ಕೊಟ್ಬಿಡ್ತೀವಿ. ನೆಕ್ಸ್ಟ್ ಗಾಡಿ ಸರ್. 2018 ಮಾಡಲು ಹೈಬ್ರಿಡ್ ಎರ್ಟಿಗಾ ಇದು. ಸೆಕೆಂಡ್ ಓನರ್ ಆಗಿದೆ. ಡೀಸೆಲ್ 91,000 ಓಡಿದೆ ಗಾಡಿ. VDI ವೇರಿಯಂಟ್. ಹೌದು. ಓಕೆ ಸರ್. 9,500 ಫೈನಲ್ ಮಾಡ್ತೀವಿ ಸರ್. 9,50,000 50,000 ಫೈನಲ್ ಮಾಡ್ತೀವಿ. ಓಕೆ. 91,000 ರೆಕಾರ್ಡೆಡ್ ಸಿಗುತ್ತೆ. ಹೈಬ್ರಿಡ್ ಇದು. ಓಕೆ ಫೈನ್. ಎಸ್. ಹಾಗೆ ಈಕೋ ತೋರಿಸಿದೀವಿ. ವ್ಯಾನ್ ಹಾಕ್ಬಿಡೋದು ಸರ್. ವ್ಯಾನು ಇರುತ್ತೆ ಸರ್. ಓಬಿನಿ 2009 ಮಾಡಲು ಸಿಂಗಲ್ ಓನರ್ 7 ಸೀಟರ್ ಇದೆ. 190 ಫೈನಲ್ ಮಾಡ್ತೀವಿ. 1,95,000. ಓಡಿರೋದು 85,000 ಸರ್. ಓಕೆ.